ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜಕೀಯದಲ್ಲಿ ಸಂಕಷ್ಟಗಳು ಎದುರಾದಾಗ ರಾಜಕಾರಣಿಗಳು ತಂತ್ರ ಬದಲಾವಣೆ ಮಾಡೋದು ಸಾಮಾನ್ಯವಾಗಿದೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತಹ ಮಾತಿನಂತೆ ಸಿಎಂ ಸಿದ್ದರಾಮಯ್ಯನವರು ಸಂಕಷ್ಟದ ಹೊತ್ತಿನಲ್ಲಿ ಅಹಿಂದ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತರು ಈ ಸಮೂಹವನ್ನ ಸಂಘಟಿತ ಮತ ಬ್ಯಾಂಕ್ ಆಗಿ ರೂಪಿಸಿ ಅದರ ಮೇಲೆ ತನ್ನ ರಾಜಕೀಯ ತಂತ್ರವನ್ನ ಕಟ್ಟಿಕೊಳ್ಳೋಕೆ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ. ಈ ಅಹಿಂದ ಸಮೀಕರಣವನ್ನ ಮತ್ತೆ ಮತ್ತೆ ಮುನ್ನೆಲೆಗೆ ತರ್ತಾರೆ ಅನ್ನುವಂತ ಆರೋಪಗಳು ಸಿಎಂ ಸಿದ್ದು ವಿರುದ್ಧ ಕೇಳಿ ಬರ್ತಾ ಇವೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಇತ್ತ ಡಿಕೆ ಶಿವಕುಮಾರ್ ಅವರು ಪಟ್ಟಕ್ಕಾಗಿ ಅಂತಿಮ ಹೋರಾಟವನ್ನು ನಡೆಸುತ್ತಿದ್ದಾರೆ ಅನ್ನುವಂಥ ಚರ್ಚೆಯೂ ಕೂಡ ರಾಜಕೀಯ ವಲಯದಲ್ಲಿ ತೀವ್ರವಾಗಿದೆ. ಡಿಕೆಶಿ ಅವರು ಕಳೆದ ಕೆಲವು ತಿಂಗಳಿನಲ್ಲಿ ನಿರಂತರವಾಗಿ ದೆಹಲಿಗೆ ಭೇಟಿ ನೀಡಿರೋದು ಹೈಕಮಾಂಡ್ ಮೇಲೆ ಪ್ರಭಾವ ಬೀರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ನಾಯಕತ್ವದ ಪ್ರಶ್ನೆ ಇನ್ನು ಸಂಪೂರ್ಣವಾಗಿ ತೀರ್ಮಾನವಾಗಿಲ್ಲ ಅನ್ನುವಂಥ ಸೂಚನೆಯನ್ನ ನೀಡುತ್ತದೆ. ಈ ಪೈಪೋಟಿಯ ನಡುವೆ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳೋಕೆ ಅಹಿಂದ ಕಾರ್ಡ್ ಅನ್ನ ಮತ್ತೊಮ್ಮೆ ಸಕ್ರಿಯಗೊಳಿಸುತ್ತಿದ್ದಾರೆ ಅನ್ನುವಂಥ ಅಭಿಪ್ರಾಯ ಕೂಡ ಇನ್ನೊಂದು ಕಡೆ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಕೂಡ ಹೇಗಾದ್ರೂ ಮಾಡಿ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥ ಆಸೆಯಲ್ಲಿದ್ದಾರೆ ಮತ್ತು ಅವರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಜಮೀರ್ ಅಹಮದ್, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್ ಮುಂತಾದವರು ಸಿಎಂ ಮುಂದುವರಿಬೇಕು ಅನ್ನುವಂತೆ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಈ ಬೆಂಬಲವು ಕೇವಲ ವ್ಯಕ್ತಿಗತ ನಿಷ್ಠೆಯಲ್ಲ, ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರವೂ ಅಡಗಿದೆ. ರಲ್ಲಿ ನಡೆದಂತ ಸಿದ್ದರಾಮೋತ್ಸವ ಕಾರ್ಯಕ್ರಮವು 2023ರ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡಂತಹ ರಾಜಕೀಯ ಶಕ್ತಿ ಪ್ರದರ್ಶನವಾಗಿತ್ತು. ಅದೇ ರೀತಿ ಈ ಬಾರಿ ಅಹಿಂದ ಸಮಾವೇಶವನ್ನ ಆಯೋಜನೆ ಮಾಡುವುದು ಹೈಕಮಾಂಡ್ಗೆ ಒಂದು ಸಂದೇಶ ಅಥವಾ ಎಚ್ಚರಿಕೆ ಕೊಡುವಂತಹ ಪ್ರಯತ್ನ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಅಹಿಂದ ಸಮೂಹದ ಬೆಂಬಲವನ್ನ ಒಗ್ಗೂಡಿಸುವ ಮೂಲಕ ತನ್ನ ನಾಯಕತ್ವವನ್ನ ಪ್ರಶ್ನಿಸಲಾಗದ ಮಟ್ಟಿಗೆ ಬಲಪಡಿಸೋದು ಇದರ ಉದ್ದೇಶವಾಗಿರಬಹುದು ಅನ್ನೋದು ರಾಜಕೀಯ ತಜ್ಞರ ಮಾತಾಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಈ ಒಳ ಪೈಪೋಟಿ ಕರ್ನಾಟಕ ಕಾಂಗ್ರೆಸ್ ರಾಜಕೀಯದ ದಿಕ್ಕನ್ನ ನಿರ್ಧಾರ ಮಾಡುವಂತಹ ಪ್ರಮುಖ ಅಂಶವಾಗಿದೆ. ಅಹಿಂದ ಸಮೀಕರಣವು ಸಿದ್ದರಾಮಯ್ಯ ಅವರ ಶಕ್ತಿಯ ಮೂಲವಾಗಿದ್ದು ಅದನ್ನ ಸಂಕಷ್ಟದ ಸಂದರ್ಭಗಳಲ್ಲಿ ತಂತ್ರವಾಗಿ ಬಳಸೋದು ರಾಜಕೀಯವಾಗಿ ಪರಿಣಾಮಕಾರಿಯಾಗಿದೆ. ಆದರೆ ದೀರ್ಘಕಾಲದಲ್ಲಿ ಇದು ಪಕ್ಷದ ಒಳ ಐಕ್ಯತೆ ಮತ್ತು ನಾಯಕತ್ವದ ಸ್ಥಿರತೆಗೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದೇ ಮುಖ್ಯ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.